ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಬ್ರಹ್ಮಚಾರಿ ವರ್ಸಸ್ ಸಂಸಾರಿ ಇವರ ಜೊತೆ ಆಟ ಆಡಕ್ಕೆ ಬರ್ತಾರೆ ಮುಂದಿನ ಜೋಡಿ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಪ್ರವೀಣ್ ಹಾಗೂ ಏಂಜಲ್ ಸುಕೃತ. ಈಗ ನಿಮ್ಮ ಜೊತೆ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅದ್ಭುತವಾದ ಜೋಡಿ. ಲೆಟ್ಸ್ ವೆಲ್ಕಮ್ ರಮೇಶ್ ಪಂಡಿತ್ ಸರ್ ಹಾಗೂ ಸುಮಿತ್ರಾ. ಒಂದು ಕಡೆ ಜೆನ್ಜಿ ಬ್ರಹ್ಮಚಾರಿ, ಇನ್ನೊಂದ್ ಕಡೆ 30+ ಸಂಸಾರಿ. ಏನಂತ ಸರ್, ಯಾವ ತರ ಕಾಂಪಿಟೇಷನ್ ಕೊಡಬಹುದು ಯುವ ಜನಾಂಗ ಅನ್ಸುತ್ತೆ ನಿಮ್ಗೆ? ನಮ್ಮನ್ನ ನೋಡಿದ್ರೆ ಬಹುಶಃ ಡೆಫಿನೆಟ್ ಆಗಿ ಇಲ್ಲಿರೋ ಎಲ್ಲಾ ಬ್ಯಾಚರ್ಸ್ಗೂ ಮದುವೆ ಆಗ್ಬೇಕು ಅನ್ನೋ ಆಸೆ ಖಂಡಿತ ಬರುತ್ತೆ. ಯಾಕೆ ಅಂದ್ರೆ ಇಷ್ಟು ಚೆನ್ನಾಗಿ 30 ವರ್ಷ ಸಂಸಾರ ಮಾಡಿದೀವಿ ಅಂದ್ರೆ ಅವರು ಮಾಡ್ಬೋದು ಅನ್ನೋ ಭರವಸೆ ಅವರಲ್ಲೂ ಮೂಡತ್ತಲ್ವಾ? ಖಂಡಿತ, ನಿಜವಾಗಿ ನಿಮ್ಮ ಯಜಮಾನ್ರ ಒಂದು ಸೈಲೆನ್ಸೇ ಇದಕ್ಕೆ ಉತ್ತರ. ಆದ್ರೂ ನಮ್ಮ ಫಾರ್ಮುಲಾ ಏನು ಅಂದ್ರೆ ಇದು ಜಿ ಟಿವಿ ಯುಗ. ಒಟ್ಟಲ್ಲಿ ಈ ಒಂದು ಖುಷಿಯಾಗಿ ಆಡ್ತಾ ಇರೋಂಥ ಆಟದ ಹೆಸರು ಶಾಪಿಂಗ್ ಕಿರಿಕ್. ಪ್ರಾಪರ್ಟಿ ಬಂದಾಗಿದೆ. ಪ್ರಾಪರ್ಟಿನಲ್ಲಿ ಒಂದಷ್ಟೇನೋ ಜೋಡಿಸಿದೀವಿ. ಏನೇನ್ ಕಾಣ್ತಿದ್ಯಪ್ಪ ಪ್ರವೀಣ? ಸೀರೆ ಅಣ್ಣ, ಹೂವ, ಆಮೇಲೆ ನೆಕ್ಲೆಸ್, ಲಿಪ್ಸ್ಟಿಕ್, ಬಳೆ, ಬ್ಯಾಗು, ಆಮೇಲೆ ಪುನಃ ಸಣ್ಣ ಬ್ಯಾಗ್. ರಮೇಶ್ ಸರ್, ಆಟ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಇಬ್ರು ಪಾರ್ಟ್ನರ್ಸ್ ಅಲ್ಲಿ ಒಬ್ಬರನ್ನ ಆಚೆ ಕಳಿಸ್ತಾ ಇದೀವಿ. ಯಾರು ಹೋಗ್ಬೇಕು ನಿಮ್ಮಿಬ್ರಲ್ಲಿ ನೀವೇ ಡಿಸೈಡ್ ಮಾಡಿ. ಯಾರು ಸುಂದರವಾಗಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಳಿ, ಯಾರು ಸುಂದರವಾಗಿಲ್ಲ ಅವ್ರನ್ನ ನೀವೇನು ಯಾರು ಸುಂದರವಾಗಿದ್ರು ಅವ್ರನ್ನ ಉಳಿಸ್ಕೊಳ್ಳೋಣ ಅಂತಲ್ವಾ? ಯಾವಾಗ್ಲೂ ಅಷ್ಟೇ ರವಿ ಸರ್ ಹೇಳೋಗೆ ಗಂಡ್ಮಕ್ಳು ಯಾವಾಗ್ಲೂ ಚೆನ್ನಾಗಿ ಕಾಣೋದು ಯಾರು? ಹೆಣ್ಮಕ್ಳು. ಹಾಗಾಗಿ ಹೆಣ್ಮಕ್ಳು ಇಲ್ಲೇ ಇರಿ, ಗಂಡ್ಮಕ್ಳು ದಯವಿಟ್ಟು ನನ್ನ ಟೀಮ್ ಮೇಟ್ಸ್ ಜೊತೆ ಆಚೆ ಇರಿ. ಈಗ ನೀವಿಬ್ರು ಇರೋದನ್ನ ಹೇಳ್ತೇನೆ. ನಿಮ್ ಮುಂದೆ ಎಲ್ಲಾ ಐಟಮ್ನು ಇವಾಗ ಸದ್ಯಕ್ಕೆ 5 ಇಟ್ಟಿದೀವಿ. ಈಗ ನೀವು ಈ 5 ಐಟಮ್ ಅಲ್ಲಿ ಪ್ರತಿಯೊಂದು ಐಟಮ್ ಅಲ್ಲೂ ಒಂದೊಂದನ್ನ ಚೂಸ್ ಮಾಡಿ ಒಂದ್ ಕಡೆ ಇಡ್ತೀರ. ಮಜಾ ಏನು ಅಂದ್ರೆ ನಿಮ್ ಯಜಮಾನ್ರು ಬಂದ ಮೇಲೆ, ನಿಮ್ಮ ಸ್ಟೂಡೆಂಟ್ ಬಂದ ಮೇಲೆ ವಾಪಸ್ ನೀವು ಯಾವ ಸೆಲೆಕ್ಟ್ ಮಾಡಿದೀರಾ ಅನ್ನೋದ ಜೋಡಿಸ್ತಾರಾ ಇಲ್ವಾ ಅನ್ನೋದೇ ಕಾಂಪಿಟೇಷನ್. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಮಲ್ಲಿಗೆ ಹೂವ 100 ಭಾಗ ಹೆಣ್ಮಕ್ಳಿಗೆ, ಅದರಲ್ಲಿ 90 ಭಾಗ ಹೆಣ್ಮಕ್ಳಿಗೆ ಮಲ್ಲಿಗೆ ಹೂವಾನೇ ಇಷ್ಟ. ಗಂಡ್ಮಕ್ಳಿಗೂ ಅದೇ ಇಷ್ಟ. ಜಂಕ್ ಜ್ಯುವೆಲ್ರಿ ಇಷ್ಟ, ಸ್ವಲ್ಪ ಆಕ್ಸಿಡೈಸ್ಡ್. ಹಸಿರು ಯಾವಾಗ್ಲೂ ಒಂದು ಒಳ್ಳೆ ಬಣ್ಣ. ಹಸಿರು ಗಾಜಿನ ಬಳೆಗಳೇ ಅಂದ್ರೆ ಪ್ರಕೃತಿಗೆ ತುಂಬಾ ಹತ್ತಿರವಾಗಿರುವಂತ ಬಣ್ಣ, ಹಾಗಾಗಿ ಹಸಿರು. ಓಕೆ, ಬಳೆಗಳಲ್ಲಿ ಹಸಿರು. ಲಿಪ್ಸ್ಟಿಕ್ ಸ್ವಲ್ಪ ಪಿಂಕ್, ಲ್ಯಾವೆಂಡರ್, ಪರ್ಪಲ್ ಶೇಡೇ ಇಷ್ಟ. ನೆಕ್ಸ್ಟ್ ಬ್ಯಾಗ್ಗಳಲ್ಲಿ ದೊಡ್ಡ ಬ್ಯಾಗ್. ಕಡೆಯದಾಗಿ ಹೆಣ್ಣು ಮಕ್ಕಳಿಗೆ ಇಡೀ ಜೀವನ ತುಂಬಾ ತೊಂದರೆ ಇರೋದೊಂದೇ, ಯಾವ ಸೀರೆ ಬೇಕು? ಇದರಲ್ಲಿ ಪರ್ಪಲ್ ಇರೋದ್ರಿಂದ ಐ ವುಡ್ ಗೋ ಫಾರ್ ದಿಸ್. ಓಕೆ, ಇವರ ಸೆಲೆಕ್ಷನ್ ಇಲ್ಲಿ ಮುಗಿದಿದೆ. ಸುಕ್ಕು, ಯು ಸ್ಟಾರ್ಟ್. ಐ ಲೈಕ್ ಅಂಡ್ ಐ ಲವ್ ಬಿಗ್ ಬ್ಯಾಗ್ಸ್. ಅದಕ್ಕೆ ನಾನು ತುಂಬ ದೊಡ್ಡ ಬ್ಯಾಗ್ ಕ್ಯಾರಿ ಮಾಡ್ತೀನಿ ಯಾವಾಗಲೂ. ನನಗೂ ಬ್ಯಾಂಗಲ್ಸ್ ಅಂದರೆ ತುಂಬ ಇಷ್ಟ. ಫುಲ್ ಇಡ್ಬೋದಾ? ಇಲ್ಲಮ್ಮ, ಯಾವ್ದನ್ನ ಒಂದಿಡಬೇಕು. ಗ್ರೀನ್ ಬ್ಯಾಂಗಲ್ಸ್. ಲಿಪ್ಸ್ಟಿಕ್ ಇದು ನಾನು ಆಲ್ಮೋಸ್ಟ್ ಯಾವಾಗಲೂ ರೆಡ್ಡೇ ಹಾಕೋದು. ಸರಗಳಲ್ಲಿ ಯಾವುದು? ಇದು ಮುತ್ತು. ಹಾಂ ಮುತ್ತೇ ಪ್ರಥಮ. ಅದಕ್ಕ ಹಾಂ ಹಂಗೆ ಅನ್ಕೊಂಡು. ಅಲ್ಲ, ಏನಕ್ಕೆ ಇಷ್ಟ ಮುತ್ತು? ಸಿಂಪಲ್ ಆಗಿರುತ್ತೆ, ಎಲಿಗೆಂಟ್ ಆಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ, ಎಲ್ಲ ಕುರ್ತಾಸ್ ಎಲ್ಲ ಹಾಕಿದ್ರೆ. ಸೊ ಅದಕ್ಕೆ. ನೆಕ್ಸ್ಟ್ ಹೂವ. ಓ, ರೋಸ್. ಮೈ ಗಾಡ್, ರೋಸ್ ಯಾಕೆ? ಯಾರು ಕೊಟ್ಟಿಲ್ಲ, ಅದಕ್ಕೆ ನಾನೇ ತಗೊಂಡು ಇಟ್ಕೊಂಡಿರ್ತೀನಿ. ಯಾವ ಸೀರೆ ನನಗೂ ಇದೆ ಇಷ್ಟ ಆಯ್ತು. ಗ್ರೀನ್ ಅಂಡ್ ಪರ್ಪಲ್ ನೈಸ್ ಕಾಂಬಿನೇಷನ್. ಒಟ್ಟಲ್ಲಿ ಇಬ್ಬರ ಸೆಲೆಕ್ಷನ್ ಮುಗಿದಿದೆ. ಬಟ್ ನಿಜವಾದ ಆಟ, ಅಸಲಿ ಆಟ ಈಗ ಶುರು. ಏನಪ್ಪಾ ಅಂದ್ರೆ ನಿಮ್ಮ ಪಾರ್ಟ್ನರ್ಗಳನ್ನ ಕರೆಯುವಂತ ಸಮಯ. ಏನಂತ ಕರೀತಾರೆ ಮನೇಲಿ ಯಜಮಾನ್ರನ್ನ? ಪಂಡಿತ್. ತುಂಬಾ ಲವ್ ಜಾಸ್ತಿ ಆದ್ರೆ ದಂಪೇತ್. ಇನ್ನೂ ಸ್ವಲ್ಪ ಪ್ರೀತಿಯಿಂದ ಕರೆದೇ ಬಿಡಿ ನೋಡೋಣ. ನೀನು ಕರೆದ್ಬಿಡಮ್ಮ. ಹೊನ್ನು. ಬನ್ನಿ, ಇಬ್ರು ಬನ್ನಿ. ಈಗ ನಿಮ್ಮಿಬ್ರಿಗೂ ಇರೋಂಥ ಚಾಲೆಂಜ್ ಒಂದೇ. ಪ್ರತಿಯೊಂದು ಐಟಮ್ ಅಲ್ಲೂ 5 ವೆರೈಟಿ ಇದೆ. 5 ವೆರೈಟಿನಲ್ಲಿ ನಿಮ್ಮ ವೈಫ್ ಹಾಗೂ ನಿಮ್ಮ ಪಾರ್ಟ್ನರ್ ಯಾವುದನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನ ನೀವು ಗೆಸ್ ಮಾಡಿ ಹೇಳ್ಬೇಕಾಗತ್ತೆ. ಯಾರ್ದು ಜಾಸ್ತಿ ಮ್ಯಾಚ್ ಆಗುತ್ತೆ ಅವರು ಈ ಒಂದು ಟಾಸ್ಕ್ ವಿನ್ನರ್ಸ್ ಆಗ್ತಾರೆ. ಓಕೆನಾ? ರೆಡಿನಾ? ಸೊ ಪ್ರವೀಣ್, ಅಲ್ಲಿಂದ ಬಾ.
ಒಂದೊಂದೇ ಐಟಮ್ನ ತಗೋಬೇಕು, ಯಾಕೆ ಇದನ್ನ ಸೆಲೆಕ್ಟ್ ಮಾಡಿರ್ಬೋದು ಅಂತ ಹೇಳಬೇಕು, ಅದ್ರ ಮೇಲೆ ಇಡಬೇಕು. ಇದು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಅನಿಸ್ತು, ಸೊ ಅವ್ರಿಗೂ ಅನ್ಸಿರ್ಬೋದು. ರೆಡಿ. ಹೂವುಗಳಲ್ಲಿ ಯಾವುದು? ಪಕ್ಕ ಇದು ಮಲ್ಲಿಗೆ. ವೆರಿ ಗುಡ್. ಬಿಂಗೋ. ಮಲ್ಲಿಗೆ. ಯಾಕೆ? ಅವ್ರಿಗೂ ಇಷ್ಟ, ನಂಗೂ ಇಷ್ಟ ಅಲ್ಲ ಅದಕ್ಕೆ. ಇಲ್ಲ, ಅವ್ರಿಗೆ ಹೇಳ್ತಾ ಇರ್ತಾರೆ ಮಲ್ಲಿಗೆ ಹೂ ಮುಡ್ಕೋಬೇಕು ಅಂತ. ಆಯ್ತು, ಸರಗಳಲ್ಲಿ. ವೆರಿ ಗುಡ್. ಎತ್ತು ಮೇಲೆ. ನೀವು ವೆರಿ ಗುಡ್ ಬೇಡ, ಏನ್ ಹೇಳ್ಬೇಕು. ಮುತ್ತಿನ ಸರ. ಏನಕ್ಕೆ? ಇದು ಮತ್ತು ಇದು ಡೌಟ್ ಇತ್ತು ನಂಗೆ. ಹಾ. ಇದನ್ನ ತೆಗ್ದಾಗ ಅವ್ರು ಅಯ್ಯೋ ಅಂದ್ರು, ಹಂಗಾಗಿ ಇದೇ ಆಗಿರ್ಬೇಕು. ನೆಕ್ಸ್ಟ್ ಲಿಪ್ಸ್ಟಿಕ್. ಲಿಪ್ಸ್ಟಿಕ್ ಯಾವುದು? ಅಯ್ಯೋ, ಎಲ್ಲ ಒಂದೇ ಕಲರ್ ಇದೆ. ಐ ಥಿಂಕ್ ಇದು ಸೆಲೆಕ್ಟ್ ಮಾಡಿರ್ತಾರೆ. ನಂಬರ್ ಹೇಳು. ನಂಬರ್ ಬೇರೆ ಇದೆ. ಇದು 412. 412. ವೆರಿ ಗುಡ್. 412. ವೆರಿ ಗುಡ್. ನೆಕ್ಸ್ಟ್ ಬಳೆ. ಬಾಳೆ ಕರೆಕ್ಟ್ ಆಗಿ. ಪರ್ಫೆಕ್ಟ್. ಎತ್ತಿದ ತಕ್ಷಣ ಅದೇ ಎತ್ತಿದೆ ಹೌದು. ನೋಡಿ ನೀನು. ಕಾಲಾವಕಾಶ ಮುಕ್ತಾಯ ಆಗ್ತಾ ಇದೆ. ಇರಿ. ಇನ್ 5 4 ಅರ್ಜೆಂಟ್ ಮಾಡ್ಬೇಡಣ. Three. ಇದಲ್ಲ 2 ಇರಿ ಇದು ಆಗಿರ್ಬೋದು ಅಣ್ಣ. ಯಾವುದು? ಇದು. ಅದ್ರಲ್ಲಿ 3 ಕಲರ್ ಇದೆ, ಒಂದೇಳು. ಗ್ರೀನು. ಸರಿ, ಗ್ರೀನ್ ಇಡು. ಓಕೆ. ನೆಕ್ಸ್ಟ್ ಬ್ಯಾಗ್. ಅವ್ರ ಸೈಜಿಗೆ ಇದು ಸೂಟ್ ಆಗ್ತಿದೆ, ಬಟ್ ಅವ್ರು ಮ್ಯಾಚಿಂಗ್ ತಗೋತಾರ ಅಂತ ನಂಗೆ ಅನಿಸ್ತಾ ಇದೆ. ಇದು ಬ್ಯಾಗ್ ಯಾವನ ಮ್ಯಾಚಿಂಗ್ ಹಾಕತ್ತಾನೆ ನಾವು. ಅಲ್ಲ, ಏನಾದ್ರು ಹೊರಗಡೆ. ಎಸ್, ವೆರಿ ಗುಡ್. ಪಿಂಕ್ ಬ್ಯಾಗ್. ಅವ್ನು ಇನ್ನೂ ಸೆಲೆಕ್ಟ್ ಮಾಡಿಲ್ಲ. ಇದೆ ಫೈನಲ್. ಎಸ್, ವೆರಿ ಗುಡ್. ದಟ್ ಇಸ್ ದ ಮ್ಯಾನ್. ಈಗ ನಿಮ್ಮ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಿದೆ. ಹತ್ರ ಎಲ್ಲ ಸೀರೆಗಳು ಇದೆ. ಹಾ. ಒಂದಷ್ಟು ಸೀರೆಗಳು ಮೊನ್ನೆ ಯಾರಿಗೋ ಕೊಟ್ಲು. ಕ್ಯಾರೆಕ್ಟರ್ಗೆ ಮಾತ್ರ ಸೀರೆ ಉಡೋದು, ಬೇರೆ ಟೈಮಲ್ಲಿ ಸೀರೆ ಉಡಲ್ಲ. ಹಾಗಾಗಿ ಈ ಕಲರ್ ಇದೆ. ಇದು ಅವಳು ತಗೊಂಡ್ರು ನಾನು ಕಪಾಳು ಕೊಡಿತೀನಿ, ಅವಳು ಸೂಟ್ ಆಗಲ್ಲ. ಏನಂತ ಕೇಳಿಸ್ಲಿಲ್ಲ ನಮ್ಗೆ. ಇದು ತುಂಬಾ ಬ್ರೈಟ್ ಆಗೋಯ್ತು. ಸುನೇತ್ರ ಮುಳುಗೋಗ್ಬಿಡ್ತಾಳೆ. ನೋಡಿ, ಸೆಲೆಕ್ಟ್ ಮಾಡಿದ್ದೀನಿ. ರಾತ್ರಿ ಸುನೇತ್ರ ಕಪಾಳು ಕೊಡಿದ್ದಾರೆ, ಅಷ್ಟು ಸಾಕು. ಸರ್, ಇನ್ನೂ ಒಂದು ಸೀರೆ ಇದೆ ನೋಡಿ ಸರ್. ಅದು ಬೇಡ, ನನಗೆ ಬೇಡ ಸರ್. ನನಗೆ ಬೇಡ, ನನ್ನ ಹೆಂಡತಿಗೆ ಬೇಡ. ಸರ್, ನಿಮಗ್ ಬೇಡ ಅಲ್ಲ, ಇದು ಆಟ. ನಿಮ್ ವೈಫ್ ಯಾವ್ದು ಚೂಸ್ ಮಾಡಿರ್ತಾರೆ ಅಂತ ಆಟ. ಇದೇ ಸೆಲೆಕ್ಟ್ ಮಾಡಿದಾಳೆ ಅಂತ ನಾನೇ ಹೇಳ್ತೀನಿ. ಏನಕ್ಕೆ? ಅದು ತಗೊಂಡ್ರೆ ಡೈವರ್ಸ್ ಅಲ್ಲ, ನೋಡಿದ್ರೆ ಡೈವರ್ಸ್. ಮತ್ತೆ ಯಾವ್ದಪ್ಪ ಸೀರಿಯಲ್ ಎಲ್ಲ ಡೈವರ್ಸ್ ಆಗುತ್ತೆ? ಇದುವರೆಗೂ ನನಗೆ ಕೇಳೇ ತಗೊಂಡಿರೋದು. ಹಂಗಾಗಿ 30 ವರ್ಷ 5 ತಿಂಗಳು ಜೊತೆಲಿದ್ದು. ಇದು ಸರ್ ಬಾಂಡಿಂಗ್ ಅಂದ್ರೆ ನಿಜ, ಎಂತ ಬಾಂಡ್ ಇದು ಸರ್. ಅದು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಗ್ರೀನ್? ಸೂಟ್ ಆಗುತ್ತೆ, ಒಂಚೂರು ರಿಚ್ ಆಗಿದೆ. ರಿಚ್ ಆಗಿ ಅಕೇಶನ್ ಅಲ್ಲಿ ಉಪಯೋಗಿಸ್ಬೋದು, ಇಲ್ಲಾಂದ್ರೆ ಒದೆ ಬೀಳುತ್ತೆ. ಹೊರತದಲ್ಲೇ ಸಂಸಾರ ಇವ್ರು.